ನಮಸ್ಕಾರ. ನಾನು ಈಗ ತ್ರಿಕೋನಾಸನವನ್ನು ಮಾಡುತ್ತೇನೆ. ತ್ರಿಕೋನ ಅಂದರೆ ತ್ರಿಭುಜ, ಆಸನ ಅಂದರೆ ಭಂಗಿ. ಇದು ನಮ್ಮ ದೇಹದ ಕೈಗಳು, ಕಾಲುಗಳು, ಬೆನ್ನುಮೂಳೆಗಳನ್ನು ತ್ರಿಕೋನ ಆಕೃತಿಯಲ್ಲಿ ರಚಿಸುವುದರಿಂದ ಇದನ್ನು ತ್ರಿಕೋನಾಸನ ಅಂತ ಕರೀತಾರೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ತ್ರಿಕೋನಾಸನ ಮಾಡೋದ್ರಿಂದ ನಮ್ಗೆ ಏನು ಲಾಭಗಳು ಅಂದರೆ, ಇದು ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂತಹ ಕೊಬ್ಬನ್ನು ನಡೆಸುತ್ತದೆ, ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ, ಬೆನ್ನಿನ ಸ್ನಾಯುಗಳನ್ನು ಬಲಪಡಿಸುತ್ತದೆ, ಜೀರ್ಣಶಕ್ತಿಯನ್ನು ಸುಧಾರಿಸುತ್ತದೆ. ಅಲ್ಲದೆ ಇದು ನಮ್ಮ ತೊಡೆಗಳು, ಭುಜಗಳು, ಎದೆ, ಬೆನ್ನಿನ ಭಾಗದಲ್ಲಿರ್ತಕ್ಕಂತಹ ನರಗಳನ್ನು, ನನ್ನ ಮೂಳೆಗಳನ್ನು ಸಡಿಲಗೊಳಿಸುತ್ತದೆ. ಯಾರು ಮಾಡಬಾರ್ದು ಅಂತ ನೋಡೋದಾದ್ರೆ, ಇದು ಅತಿ ಹೈ ಬಿ ಪಿ ಇರುವವರು, ತಲೆ ಸುತ್ತು ಬರುವವರು, ಮೈಗ್ರೇನ್ ಸಮಸ್ಯೆ ಇರುವವರು, ಗರ್ಭಿಣಿ ಸ್ತ್ರೀಯರು, ಅಲ್ಲದೆ ಅತಿಯಾದ ಬೆನ್ನು ನೋವು ಇರ್ತಕ್ಕಂಥವರು ಈ ಆಸನವನ್ನು ಮಾಡಬಾರ್ದು.